ಆತ್ಮೀಯ ಎಲ್ಲ ಕನ್ನಡಿಗರೇ, ಕನ್ನಡಿಗರಾದಂತಹ ನಾವು ಹೆಮ್ಮೆ ಪಡುವಂತಹ ವಿಷಯ ಏನು ಅಂತ ಅಂದ್ರೆ, ಕನ್ನಡ ಸಾಹಿತ್ಯ ಪರಿಷತ್ತು ಏನಿದೆ ಸ್ಥಾಪನೆಯಾಗಿ ಇಂದಿಗೆ ಸರಿಸುಮಾರು 100 ವರ್ಷಗಳು ತುಂಬಿವೆ. ಆದ್ರೆ ನೋವಿನ ಸಂಗತಿ ಏನು ಅಂತ ಅಂದ್ರೆ, ಕನ್ನಡ ಸಾಹಿತ್ಯ ಪರಿಷತ್ಗೆ 100 ವರ್ಷ ತುಂಬಿರುವಂತ ಈ ಸಂದರ್ಭದಲ್ಲಿ ಇಡೀ ಕರುನಾಡು, ಕರ್ನಾಟಕದ ಎಲ್ಲ ಮನೆಗಳಲ್ಲೂ ಈ ಸಂಭ್ರಮಾಚರಣೆಯನ್ನ ಆಚರಿಸಬೇಕಾಗಿತ್ತು. ಆದರೆ ಕನ್ನಡ ಸಾಹಿತ್ಯ ಪರಿಷತ್ತನ್ನ ಮುನ್ನಡೆಸ್ತಿರುವಂತಹ ವ್ಯಕ್ತಿಯ ಒಂದು ದುರಾಡಳಿತದಿಂದಾಗಿ, ಒಂದು ಭ್ರಷ್ಟಾಚಾರದಿಂದಾಗಿ ಇವತ್ತು ಕನ್ನಡಿಗರು ತಲೆ ತಗ್ಗಿಸುವಂತ ಒಂದು ಸನ್ನಿವೇಶ ಬಂದಿರುವಂತದ್ದು ಅತ್ಯಂತ ದುಃಖಕಾರಿ ಸಂಗತಿ. ಈಗ ನಾವು ಕನ್ನಡ ಸಾಹಿತ್ಯ ಪರಿಷತ್ತಿನ ಆಡಿಟ್ ರಿಪೋರ್ಟ್ ನೋಡಿದಂತ ಸಂದರ್ಭದಲ್ಲಿ ಹಲವಾರು ಲಕ್ಷಗಳ ಹಗರಣಗಳು ಕಂಡು ಬಂದಿರೋದು, ಬೆಳಕಿಗೆ ಬಂದಿರೋದು ನಾವುಗಳು ನೋಡ್ಬೋದಾಗಿದೆ. ಇದಷ್ಟೇ ಅಲ್ಲದೆ ಕನ್ನಡ ನಾಡು ನುಡಿಯ ಪರವಾಗಿ ಕರ್ನಾಟಕ ಸಾಹಿತ್ಯ ಪರಿಷತ್ತನ್ನ ಅಥವಾ ಕನ್ನಡ ಸಾಹಿತ್ಯ ಪರಿಷತ್ತನ್ನ ರಕ್ಷಣೆ ಮಾಡ್ಕೊಳ್ಳಿಕ್ಕೋಸ್ಕರ ಯಾರ್ಯಾರು ಹೋರಾಟ ಮಾಡ್ತಿದ್ದಾರೆ ಅವರ ವಿರುದ್ಧ ಇಲ್ಲಸಲ್ಲದ ಆರೋಪಗಳನ್ನ ಮಾಡಿ ಅವರ ಸದಸ್ಯತ್ವವನ್ನ ಕುತಂತ್ರದ ಮೂಲಕ ರದ್ದುಪಡಿಸ್ತಿರ್ತಕ್ಕಂಥ ವಿಚಾರ ಇಡೀ ನಾಡಿನ ಕನ್ನಡಿಗರು, ಕನ್ನಡ ಸಾಹಿತ್ಯ ಆಸಕ್ತರು ತಲೆ ತಗ್ಗಿಸುವಂತ ವಿಚಾರ ಆಗಿದೆ. ಮಾನ್ಯ ಅಧ್ಯಕ್ಷ ಆದಂತಹ ಮಹೇಶ್ ಜೋಶಿ ಅವರು ಇಲ್ಲಿ ಸರ್ವಾಧಿಕಾರಿ ಧೋರಣೆಯನ್ನ ತಾಳ್ತಿದ್ದಾರೆ. ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿದ್ದೇವೆ. ರಾಜಪ್ರಭುತ್ವದಲ್ಲಾಗಲಿ ನಿರಂಕುಶ ಪ್ರಭುತ್ವದಲ್ಲಾಗಲಿ ನಾವಿಲ್ಲ. ನಾವು ಪ್ರಜಾಪ್ರಭುತ್ವದಲ್ಲಿ ಇರೋದ್ರಿಂದ ಪ್ರಜಾಪ್ರಭುತ್ವದ ಮೂಲ ಜೀವಾಳ ಏನು ಅಂತ ಅಂದ್ರೆ, ಮೆಜಾರಿಟಿ ಶುಡ್ ಬಿ ರೆಸ್ಪೆಕ್ಟೆಡ್, ಅಂದ್ರೆ ಬಹುಮತಕ್ಕೆ ಆದ್ಯತೆ ಕೊಡಬೇಕು. ಸೊ ಹಾಗಾಗಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಸದಸ್ಯರುಗಳೇನಿದ್ದಾರೆ, ಆ ಸದಸ್ಯರುಗಳ ಒಂದು ಒಮ್ಮತದ ಅಭಿಪ್ರಾಯ ಏನಿದೆ ಅಥವಾ ಮೆಜಾರಿಟಿ ಅಭಿಪ್ರಾಯ ಏನಿದೆ, ಆ ಅಭಿಪ್ರಾಯಕ್ಕೆ ಮನ್ನಣೆ ಕೊಡಬೇಕಾಗಿದ್ದಂತಹ ಮಾನ್ಯ ಮಹೇಶ್ ಜೋಶಿ ಅವರು ಅವರ ವೈಯಕ್ತಿಕ ಹಿತಾಸಕ್ತಿ ಏನಿದೆ, ಅವ್ರಿಗೆ ಏನ್ ಅನ್ನಿಸ್ತದೆ ಆ ರೀತಿ ಆಡಳಿತ ನಡೆತಿರೋದು ಇದು ನಿಜಕ್ಕೂ ನಿರಂಕುಶ ಪ್ರಭುತ್ವ ಅಥವಾ ರಾಜಪ್ರಭುತ್ವದ ಆಡಳಿತ ಅಂತ ಅಂದ್ರೆ ತಪ್ಪಾಗ್ಲಾರದು. ಈ ಕೂಡಲೇ ಸರ್ಕಾರ ಇರ್ಬೋದು ಅಥವಾ ಸ್ವತಃ ಮಹೇಶ್ ಜೋಶಿ ಅವರೇ ಇರ್ಬೋದು ಎಚ್ಚೆತ್ಕೊಂಡು ಆಗಿರುವಂತ ತಪ್ಪುಗಳನ್ನ ತಿದ್ಕೊಳ್ಳಿಲ್ಲ ಅಂತ ಅಂದ್ರೆ ಸ್ವಾಭಿಮಾನಿ ಕೆಚ್ಚದೆ ಕನ್ನಡಿಗರು ಎಚ್ಚೆತ್ತು ನಿಮ್ಮನ್ನ ಕಚ್ಚೆ ಬಿಚ್ಚಿ ಓಡಿಸೋದ್ರಲ್ಲಿ ಸಂದೇಹವಿಲ್ಲ. ಹಾಗಾಗಿ ಮಹೇಶ್ ಜೋಶಿ ಅವರೇ ಆಗಿರೋ ತಪ್ಪುಗಳನ್ನ ಒಪ್ಕೊಳ್ಳಿ ಅಂತ ಹೇಳ್ತಾ ಈ ಮೂಲಕ ತಮ್ಗೆ ಎಚ್ಚರಿಕೆಯನ್ನ ಕೊಡ್ತಿದ್ದೇವೆ. ಅದರ ಅಂಗವಾಗಿ ಇದೇ ತಿಂಗಳ 17ನೇ ತಾರೀಕು ಮಂಡ್ಯದಲ್ಲಿ ಒಂದು ಸ್ವಾಭಿಮಾನಿ ಕನ್ನಡಿಗರು ಮತ್ತು ಕನ್ನಡ ಸಾಹಿತ್ಯ ಪ್ರೇಮಿಗಳು ಒಂದು ಸಮಾವೇಶವನ್ನು ಹಮ್ಮಿಕೊಂಡಿದ್ದೇವೆ. ಈ ಸಮಾವೇಶಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ಬೇಕು.